ನಾ ಎಚ್ ಕೆ ಪಾಳ್ರಿಗಿಂತ ಮೊದಲೇ ಕೇಳಿದ್ದೆ ಸಭಾಧ್ಯಕ್ಷರ ತಮ್ಮನ್ನು. ನೋಡ್ರಿ, ನಾ ಕೇಳಿದಾಗ ಮಂದಿ ಫುಲ್ ಇತ್ತು. ಈಗ ಎಚ್ ಕೆ ಪಾಳ್ರಿ ಮಾತಾಡಿ ಅಂದು ಎಲ್ಲ ಮಂದಿ ಹೋಗಿಬಿಟ್ರು. ಸಭಾಧ್ಯಕ್ಷರು ಜಿ ಎಸ್ ಪಾಟೀಲ್ರು, ಮಾತಾಡಿದವರು ಎಚ್ ಕೆ ಪಾಟೀಲ್ರು, ಈಗ ಮಾತಾಡೋರು ಸಿ ಸಿ ಪಾಟೀಲ್ರು, ಸ್ಪೀಕರ್ಗೆ ಎಲ್ಲರೇ ಕುಂತವರು ಬಿ ಎಸ್ ಪಾಟೀಲ್. ಇಲ್ಲ, ಗದಗ ಜಿಲ್ಲೆ ಇತಿಹಾಸ ಪಾಟೀಲ್ರದ್ದಿದೆ. ನಾನೇನು ಮಾಡ್ಬೇಕು ಸರ್ ಅದಕ್ಕೆ? ಮಾನ್ಯ ಅಧ್ಯಕ್ಷರೇ, ಇಂದು ಗದಗ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಸ್ಥಾಪನೆಯಾಗಿದೆ. ಸ್ಪೀಕರ್ ಆಗಿ ಅಧಿಕಾರ ವಹಿಸಿಕೊಳ್ಳುವ ಮೂಲಕ ಅದು ಸಾಕಾರಗೊಂಡಿದೆ. ರೋನ್ ಶಾಸಕರಾದ ತಾವು ಆಯ್ಕೆ ಗದಗ ಜಿಲ್ಲೆಗೆ ಸಿಕ್ಕಿರುವ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಗದಗ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಶಾಸಕರು ವಿಧಾನಸಭೆಯ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿರೋದು ಅತ್ಯಂತ ಹೆಮ್ಮೆಯ ಸಂಗತಿ ಮತ್ತು ವೈಯಕ್ತಿಕವಾಗಿ ಆ ಜಿಲ್ಲೆಯ ಒಬ್ಬ ಶಾಸಕನಾಗಿ ನನಗೂ ಕೂಡ ಸಂತೋಷವನ್ನು ತಂದಿದೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳೋದಾದ್ರೆ ರೋಣದ ಗೌಡ ಅನ್ನೋದೇ ತಮಗೆ ಒಂದು ನಿಕ್ನೇಮ್. ಅಂದರೆ ಶಾಸಕ ಗುರುಪಾದಗೌಡ ಸಂಗನಗೌಡ ಪಾಟೀಲರು ವಿಧಾನಸಭೆ ಸ್ಪೀಕರ್ ಆಗಿರುವುದು ಗದಗ ಜಿಲ್ಲೆಗೆ ಇದು ಐತಿಹಾಸಿಕ ಕ್ಷಣ. ಸಾಕಷ್ಟು ಮಂತ್ರಿ ಸ್ಥಾನಗಳು ಸಿಕ್ಕಿದ್ದು, ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಿಕ್ಕಿತ್ತು, ಎಸ್ ಎಸ್ ಪಾಟೀಲ್ ಸಿಕ್ಕಿತ್ತು, ನನಗೆ ಸಿಕ್ಕಿತ್ತು, ಸ್ನೇಹಿತರಾದ ಬಂಡೆಯವರಿಗೆ ಸಿಕ್ಕಿತ್ತು. ಆದರೆ ಈ ಸ್ಥಾನ ಸಿಕ್ಕಿದ್ದಿಲ್ಲ. ಅದಕ್ಕೊಂದು ಸಂತೋಷದ ಸ್ಥಾನ. ಅತ್ಯುನ್ನತ ಶಾಸಕಾಂಗದ ಪೀಠವನ್ನು ಅಲಂಕರಿಸುತ್ತಿರೋದು ನಮ್ಮೆಲ್ಲರಿಗೆ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ತಾವೊಬ್ಬ ಹಿರಿಯ ರಾಜಕಾರಣಿ, ಇಡೀ ಜಿಲ್ಲೆಗೆ ಹೆಮ್ಮೆ ತಂದಿದೆ. ಕೃಷಿ ಕುಟುಂಬದ ಹಿನ್ನೆಲೆಯಲ್ಲಿ ಬಂದಿರುವ ತಾವು ಸರಳ ಸ್ವಭಾವ, ಶಾಂತ ಸ್ವಭಾವದ ಹಾಗೂ ಮಿತಭಾಷಿ ನಾಯಕರಾಗಿದ್ದಾರೆ. ಯಾಕೆಂದರೆ ನಾವು KDP ಸಭೆಯಲ್ಲಿ ಎಚ್ ಕೆ ಪಾಟೀಲ್ ತೆಗೆದುಕೊಳ್ತಾ ಜಿಲ್ಲಾ ಉಸ್ತುವಾರಿ ಸಭೆಯಲ್ಲಿ ತಾವು ನೀವೆಲ್ಲರೂ ಕೂಡಿಕೊಂಡು ಆಡಳಿತಾತ್ಮಕ ಸಮಸ್ಯೆಯನ್ನು ಬಗೆಹರಿಸುವಾಗ ತಮ್ಮ ಸ್ವಭಾವವನ್ನು ನಾನು ಗಮನಿಸಿದ್ದೇನೆ. 1983ರಲ್ಲಿ ರೋನ್ ಪಟ್ಟಣ ಪಂಚಾಯಿತಿ ಹಾಗೂ ಸೌಡಿ APMC ಮತಕ್ಷೇತ್ರದಿಂದ ಏಕಕಾಲಕ್ಕೆ ತಾವು ಆಯ್ಕೆಯಾಗಿದ್ದರು ಅನ್ನುವಂಥದ್ದು ತಿಳಿದು ಬಂದಿದೆ. 1989ರಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ, ಬಳಿಕ 1999, 2013, 2023 ಒಟ್ಟು 4 ಬಾರಿ ತಾವು ಶಾಸಕರಾಗಿದ್ದು ಜಿಲ್ಲೆಗೆ ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ. ಶಾಸಕರಾಗಿ ತಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಹಲವಾರು ಶಿಕ್ಷಣ ಇರ್ಬೋದು, ನೀರಾವರಿ ಇರ್ಬೋದು, ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಂಗೆ ತಮ್ಮ ತಂದೆ ತಾಯಿಯವರು ನೀಡಿದಂಥ ಸ್ಕೂಲಿನ ಒಂದು ಹೇಳಿದ್ದಾರೆ. ಅದನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛಪಡ್ತೇನೆ. ಗ್ರಾಮೀಣ ಪ್ರದೇಶದಿಂದ ಬಂದಿರುವ ನಾವು ಪ್ರತಿನಿಧಿಸುವ ನರಗುಂದ ವಿಧಾನಸಭಾ ಕ್ಷೇತ್ರ ಮತ್ತು JS ಪಾಟೀಲ್ ಕ್ಷೇತ್ರ ಅಕ್ಕಪಕ್ಕದಲ್ಲಿದೆ. ನನ್ನ ಕ್ಷೇತ್ರ, ತಮ್ಮ ಕ್ಷೇತ್ರ ಅಡ್ಜಾರ್ನಿಂಗ್ ಕಾನ್ಸ್ಟಿಟ್ಯೂನ್ಸೀಸ್. ಪಕ್ಷಾತೀತವಾಗಿ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನು ಮುನ್ನಡೆಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಅವಧಿಯಲ್ಲಿ ಕಲಾಪಗಳು ಅತ್ಯಂತ ಯಶಸ್ವಿಯಾಗಿ ನಡೆಯಲಿ. ರಾಜ್ಯದ ಗಂಭೀರ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಸಮಯವನ್ನು ಕೊಡ್ರಿ ಅನ್ನುವಂಥ ಮಾತನ್ನು ನಾನು ತಮ್ಮ ಮೂಲಕ ವಿನಂತಿಸುತ್ತೇನೆ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ಗಳ ಇತಿಹಾಸವನ್ನು ಗಮನಿಸಿದರೆ ಉತ್ತರ ಕರ್ನಾಟಕದ ಹಲವು ಹಿರಿಯ ನಾಯಕರಾದಂಥ SR ಕಂಠಿ, ಸನ್ಮಾನ್ಯ ಬಣಕಾರ ಅವರು, VS ಕೌಜಲ್ಗಿ ಅವರು, ಜಗದೀಶ್ ಶೆಟ್ಟರ್ ಅವರು, KB ಕೋಳವಾಡ್ರವರು, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಮಹತ್ವದ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈಗ ಅದು ತಮ್ಮ ಪಾಲಿಗೆ ಒಲಿದು ಬಂದಿದೆ. ಉತ್ತರ ಕರ್ನಾಟಕದ ಸಮಸ್ಯೆಗಳು ವಿಧಾನಸಭೆಯಲ್ಲಿ ಹೆಚ್ಚಿನ ಸಮಯ ಹಾಗೂ ಆದ್ಯತೆ ಸಿಗಬೇಕು. ಏನು ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ, ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ಬೆಳಗಾವಿದಾಗ ಚರ್ಚೆ ಮಾಡಬಾರ್ದು. ಉತ್ತರ ಕರ್ನಾಟಕದ ಸಮಸ್ಯೆಯನ್ನು ರಾಜ್ಯದ ರಾಜಧಾನಿಯಲ್ಲೇ ಅದನ್ನು ನಾವು ಚರ್ಚೆ ಮಾಡಬೇಕು ಅನ್ನೋದಕ್ಕೆ ನಾನು ಸಂಪೂರ್ಣವಾದ ಸಹಮತವನ್ನು ವ್ಯಕ್ತಪಡಿಸ್ತಾ ತಮ್ಮ ಈ ನಾಯಕತ್ವದಲ್ಲಿ ಈ ಸದನದ ಕಲಾಪಗಳು ಸುಗಮವಾಗಿ ನಡೀಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸನ್ಮಾನ್ಯ ಖಾದರ್ ಅವರು ಸ್ಪೀಕರ್ ಇದ್ದಂಥ ಸಮಯದಲ್ಲಿ ದೊಡ್ಡನಗೌಡ್ರ ಖಾದರ್ ಅವ್ರ ಬಗ್ಗೆ ಮಾತಾಡ್ತೇನೆ. ಖಾದರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇಲ್ಲ ಖಾದರ್ ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಈ ಸದನಕ್ಕೆ ಒಂದು ಶಿಸ್ತನ್ನು ತರುವಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದರು. ಒಳ್ಳೆಯ ಊಟ ಕೊಡಿಸ್ತಿದ್ರು, ಒಳ್ಳೆಯ ತಿಂಡಿ ಕೊಡಿಸ್ತಿದ್ರು. ವಿಶೇಷವಾಗಿ ಹೊಸ ಶಾಸಕರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ಅಂದರೆ ಹೊಸ ಶಾಸಕರು ಕೂಡ ಒಳ್ಳೆಯ ಇದು ಸಂಸದೀಯ ಪಟುವಾಗಲಿ ಅನ್ನುವಂಥ ಕೊಡ್ತಿದ್ರು. ಅದರ ಜೊತೆಗೆ ವಿಧಾನಸಭೆಗೆ ಬಹುತೇಕ
ಒಂದು ರಂಗಿನ ಕಲಾಪವನ್ನು ತಂದ್ರೆ ಅಡ್ಡಿ ಇಲ್ಲ. ಯಾಕಂದ್ರೆ ಜಾಮ್ ಅನ್ನುವಂಥ ಪಟ್ಟಿ ಹಾಕ್ಸಿದ್ರು ಇಲ್ಲಿ ಮುಂದೆ, ಜಾಮ್ ಅನ್ನುವಂಥ ಪಟ್ಟಿ ಹಾಕ್ಸಿದ್ರು, ಹೊಸ ಟಿವಿಗಳಂತಂದ್ರು, ಸಂವಿಧಾನದ ಪಾಠವನ್ನು ಮಾಡಿದ್ರು, ಆದರೆ ಹೊಸ ಗಡಿಯಾರ ಹಾಕಿದ್ರು, ಒಂದು ಸಕಾರಾತ್ಮಕವಾದ ಕೆಲವೊಂದು ಮಾಡಿದ್ರು. ಆದರೆ ಈ ಪಟ್ಟಿ ಏನೈತಲ್ಲ ಇದು ಯಾಕೋ ಅಷ್ಟು ಸರಿ ಕಾಣುವುದಿಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಬಹುತೇಕ ಈಗಿನ ಗೃಹ ಸಚಿವರು ಇದನ್ನು ಒಪ್ಕೊಂತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನನ್ನ ಭಾವನೆಯನ್ನು ನಾನು ಹೇಳಕತ್ತೇನೆ. ಆದರೆ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಖಾದರ್ ಅವ್ರು ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ರಲ್ಲ, ಕ್ಯಾಮ್ರಾ ಮಾತು ಒಂದು ಕಡೆ ಸೀಮಿತ ಇರ್ತಿತ್ತು. ಅವರು ವಿರೋಧ ಪಕ್ಷ ನಾಯಕರು ಮಾತಾಡುವಾಗ ಅವ್ರ ಕಡೆ ಕ್ಯಾಮ್ರಾ ಇರ್ತಿದ್ದಿಲ್ಲ, ಅವರು ಪೀಠಕ್ಕೆ ಇರ್ತಿತ್ತು. ನಾವು ಬಾವಿಗಿಳಿದು ಹೋರಾಟ ಮಾಡುವಾಗ ಅದು ಬ್ಲರ್ ಆಗಿಬಿಡ್ತಿತ್ತು. ಆದರೆ ಈಗ ಹಂಗೆ ಆಗಬಾರ್ದು. ಕ್ಯಾಮ್ರಾ 200 ನಿಮ್ಮನ್ನು ಬಿಟ್ಟು 23 ಜನರ ಇದು ಸದನ ಇದು. ಕ್ಯಾಮ್ರಾ ಎಲ್ಲರ ಕಡೆ ಇರ್ಬೇಕು. ನಾವೇನು ಆಡಳಿತ ಪಕ್ಷದವ್ರು ಏನು ಮಾಡ್ತಾರ, ನಾವೇನು ಮಾತಾಡಕತ್ತೇವೆ, ಆಡಳಿತ ಪಕ್ಷವನ್ನು ನಾವು ಯಾವ ರೀತಿ ಟೀಕೆ ಮಾಡಿದ್ದೀವಿ, ಟಿಪ್ಪಣಿ ಮಾಡಿದ್ದೀವಿ, ಹೊಗಳಿದ್ದೀವಿ. ಒಳ್ಳೆ ಕೆಲಸ ಮಾಡಿದಾಗ ಹೊಗಳೋನು, ಕೆಲಸವನ್ನು ತಪ್ಪು ಮಾಡಿದಾಗ ತಿದ್ದುವಂಥದ್ದು ನಮ್ಮ ಕರ್ತವ್ಯ. ಆ ಕಾರಣಕ್ಕಾಗಿ ಏನು ಖಾದರ್ ಅವ್ರದ್ದು ಕ್ಯಾಮ್ರಾದ್ದು ಒಂದು ದೃಷ್ಟಿ ಇತ್ತಲ್ಲ, ಅದನ್ನು ಒಂದು ತಾವು ಬದಲಿ ಮಾಡ್ಕೋರಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಯಾಕಂದರೆ ನಿಮ್ಮ ಪಾದ ನಮ್ಮ ತಲೆ ಒಂದೇ ಲೆವೆಲ್ಗೆ ಇರ್ತೈತಿ. ಖಾದರ್ ಅವರ ಸ್ಪೀಕರ್ ಪಾದ ಮತ್ತು ಇಲ್ಲಿ ಕುಂತವ್ರ ತಲೆ ಒಂದೇ ಲೆವೆಲ್ ಇರ್ತೈತೆ. ಅಂಥ ಒಂದು ದೊಡ್ಡ ಸ್ಥಾನದಲ್ಲಿ ತಾವಿದ್ದಾಗ ಎಲ್ಲರನ್ನೂ ಸಮಾನಾಂತರವಾಗಿ ಕಂಡು ಸದನವನ್ನು ಯಶಸ್ವಿಯಾಗಿ ನಡೆಸ್ರಿ. ನಿಮಗೆ ಸಂಪೂರ್ಣವಾದ ಸಹಕಾರವನ್ನು ನಾವು ಕೊಡ್ತೇವೆ. ನಮ್ಮ ಜಿಲ್ಲೆಯವರೇ ಇಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದು ರಾಜಕಾರಣ ಬೇರೆ ಇರ್ಬೋದು, ಆದರೆ ವೈಯಕ್ತಿಕವಾಗಿ ನನಗೆ ಸಂತೋಷವನ್ನು ತಂದಿದೆ ಅಂತೇಳಿ ತಮಗೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಬೇಡ್ರಿ ಖಾದರ್ ಮತ್ತೆ ಬೇಡ, ಸಾಕಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.